ಶಿಕ್ಷಣ ಸಬಲೀಕರಣ, ಮಹಿಳಾ ಸಬಲೀಕರಣದ ಹಿನ್ನೆಲೆಯಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರು ಸಂಸ್ಥೆಯ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲೆಯ ಸರ್ಕಾರಿ ಹಾಗೂ ಅನುದಾನಿತ 70 ಕಾಲೇಜುಗಳ 586 ವಿದ್ಯಾರ್ಥಿನಿಯರಿಗೆ 47.64 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಗರದ ಪುರಭವನದಲ್ಲಿ ನಡೆಯಿತು. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನತ್ ಕೋಟ್ಯಾನ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಲಬಾರ್ 2026-27ನೇ ಹಣಕಾಸು ವರ್ಷದಲ್ಲಿ ಸಿಎಸ್ಆರ್ ಯೋಜನೆಗಳಿಗಾಗಿ 200 ಕೋಟಿಗಳಷ್ಟು ಮೀಸಲಿಟ್ಟಿದೆ. ಪ್ರತಿ ವರ್ಷ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನದ ಮೂಲಕ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಸಿಎಸ್ಆರ್ ನಿಧಿಗಾಗಿ ಸಾಮಾನ್ಯವಾಗಿ ಸಂಸ್ಥೆಗಳು ತಮ್ಮ ಲಾಭದಲ್ಲಿ 2% ನೀಡಿದರೆ, ಮಲಬಾರ್ ಸಮೂಹ ಸಂಸ್ಥೆ 5% ಸಿಎಸ್ಆರ್ ನಿಧಿಗಾಗಿ ವೆಚ್ಚ ಮಾಡುವ ಮೂಲಕ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿ ಶುಭ ಹಾರೈಸಿದರು. ಬಂಗಾರ ಹೆಣ್ಮಕ್ಕಳಿಗೆ ಅದೊಂದು ಸಿಂಗಾರ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಹೆಣ್ಮಕ್ಕಳಿಗೆ ಮದುವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಂಗಾರ ಅತಿ ಮುಖ್ಯವಾದಂತ ಒಂದು ಸಾಧನ. ಹಾಗಾಗಿ ಇವತ್ತು ಬಂಗಾರಕ್ಕೆ ರೇಟ್ ಜಾಸ್ತಿ ಆಗಿದೆ. ಏನು ಮಾಡೋದು ಅಂತ ತಲೆಬಿಸಿ ಮಾಡುವಂತ ಸಂದರ್ಭದ ಮಧ್ಯದಲ್ಲಿಯೇ ಮಲಬಾರ್ ಗೋಲ್ಡಿನವರು ವರ್ಷಂಪ್ರತಿಯಂತೆ ವಿದ್ಯಾರ್ಥಿನಿಯರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೇಳಿದ್ರು, ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿ 33 ವರ್ಷಗಳಾಗಿವೆ. ಅದರ ನೆನಪಿಗಾಗಿ 33,000 ಕೋಟಿ ರೂಪಾಯಿಯನ್ನ ಇಡೀ ನಮ್ಮ ಜಗತ್ತಿನಲ್ಲಿ, ಭಾರತದಲ್ಲಿ ಮಾತ್ರ ಅಲ್ಲ, 33,000 ಕೋಟಿ ರೂಪಾಯಿಯನ್ನ ಸಿಎಸ್ಆರ್ ಫಂಡಿನ ಮೂಲಕ ವಿದ್ಯಾರ್ಥಿನಿಯರಿಗೆ ಮತ್ತು ಬೇರೆ ಬೇರೆ ಕಷ್ಟ ಕಾರ್ಪಣ್ಯದವರೆಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳುವಾಗ 33,000 ಕೋಟಿ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ದೊಡ್ಡ ಮೊತ್ತ. ಹಾಗಾಗಿ ಇವತ್ತು ನಮ್ಮಿಂದ ಗ್ರಾಹಕರಿಂದ ಏನನ್ನ ಈ ಮಲಬಾರ್ ಸಂಸ್ಥೆ ಪಡೆದಿದೆ ಅದರಲ್ಲಿ 5%, ನಿಜವಾಗಿ ಸಿಎಸ್ಆರ್ ಅಲ್ಲಿ ಇರುವುದು 2%. ಆದ್ರೆ 5% ಅನ್ನ, ಲಾಭಾಂಶದಲ್ಲಿ 5% ಅನ್ನ ಸಮಾಜದಿಂದ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಈ ಮಲಬಾರ್ ಗೋಲ್ಡ್ ಮಾಡ್ತಾ ಇದೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಂಗಳೂರು ಶಾಖೆಯ ಮಂಗಳೂರು ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಭಾರತದಲ್ಲಿ ಮಲಬಾರ್ ಗ್ರೂಪ್ನ ಸಿಎಸ್ಆರ್ ವಿಭಾಗ 1999ರಲ್ಲಿ ಸ್ಥಾಪನೆಯಾಯಿತು. ಭಾರತದ 20 ರಾಜ್ಯಗಳ 1,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹೊರಹೊಮ್ಮಿರುವ ಸಿಎಸ್ಆರ್ ಯೋಜನೆಗಳಿಗಾಗಿ ನಿವ್ವಳ ವ್ಯಾಪಾರ ಲಾಭದ 5% ಹಂಚಿಕೆ ಮಾಡಲಾಗುತ್ತಿದೆ. 1.8 ಮಿಲಿಯನ್ ಜನರಿಗೆ ಸಹಾಯ ನೀಡಲು ಸಾಧ್ಯವಾಗಿದೆ. ಇಲ್ಲಿಯವರೆಗೆ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಭಾರತದಾದ್ಯಂತ 388 ಕೋಟಿಗಳಿಗೂ ಹೆಚ್ಚು ಆರ್ಥಿಕ ನೆರವನ್ನು ನೀಡಿದೆ. ಮಲಬಾರ್ ಗ್ರೂಪ್ 2026-27ನೇ ಹಣಕಾಸು ವರ್ಷದಲ್ಲಿ ಸಿಎಸ್ಆರ್ ಯೋಜನೆಗಳಿಗಾಗಿ 200 ಕೋಟಿಗಳಷ್ಟು ಮೀಸಲಿಟ್ಟಿದೆ. 2026ರಲ್ಲಿ ಶಿಕ್ಷಣ, ಆರೋಗ್ಯ, ಆಶ್ರಯ, ಪರಿಸರ ಸಂರಕ್ಷಣೆ, ಬಡತನ ನಿರ್ಮೂಲನೆ ಮತ್ತು ಮಾನವೀಯ ನೆರವು ಸೇರಿದಂತೆ 6 ಪರಸ್ಪರ ಸಂಬಂಧ ಹೊಂದಿರುವ ವಿಷಯಗಳ ಮೇಲೆ ಗಮನ ಹರಿಸಲಾಗಿದೆ ಎಂದು ಹೇಳಿದರು. 5% ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ಮೀಸಲಿಟ್ಟಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ವಿದ್ಯಾರ್ಥಿ ವೇತನ ನೀಡುವಂಥದ್ದು. 1993ರಲ್ಲಿ ಕ್ಯಾಲಿಕಟ್ ಅಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಈಗ ವಿಶ್ವದ 14 ರಾಷ್ಟ್ರಗಳಲ್ಲಿ ಸುಮಾರು 440ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದ್ದು, ಸುಮಾರು ವಾರ್ಷಿಕ 69,000 ಕೋಟಿ ವಹಿವಾಟುಗಳ ಮೂಲಕ 30,000 ಸಿಬ್ಬಂದಿಗಳ ಜೊತೆ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಈಗ ಭಾರತದಲ್ಲಿ 20 ರಾಜ್ಯಗಳಲ್ಲಿ 1,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 1.8 ಮಿಲಿಯನ್ ಜನರಿಗೆ ಸಹಾಯ ಹಸ್ತವನ್ನು ಈ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿಯ ತನಕ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದೆ. ಭಾರತದಾದ್ಯಂತ 388 ಕೋಟಿಗೂ ಹೆಚ್ಚು ಆರ್ಥಿಕ ನೆರವನ್ನು ಇಲ್ಲಿಯ ತನಕ ಈ ಸಂಸ್ಥೆ ಯಾರು ಅಸಹಾಯಕರಿದ್ದಾರೆ ಅವರಿಗೆ ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಸಹಕಾರ ನೀಡುತ್ತಾ ಬಂದಿರುವ ನಿವೃತ್ತ ಶಿಕ್ಷಕ ನಾರಾಯಣ್ ನಾಯ್ಕ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು.
ಸಮಾರಂಭದಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮಂಗಳೂರು ಅಸಿಸ್ಟೆಂಟ್ ಕಮಿಷನರ್ ಮೀನಾಕ್ಷಿ ಆರ್ಯ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಬಿಎನ್, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ನಿರ್ದೇಶಕರಾದ ವಿ ಕರುಣಾಕರನ್, ಮಲಬಾರ್ ಗೋಲ್ಡನ್ ಡೈಮಂಡ್ ಮಂಗಳೂರು ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ಸಂಪನ್ಮೂಲ ವ್ಯಕ್ತಿ ಡಾ ಅನಂತಪ್ರಭು, ಉಡುಪಿ ಶಾಖಾ ಮುಖ್ಯಸ್ಥ ವಿಜಯ್ ಕುಮಾರ್, ನಿವೃತ್ತ ಶಿಕ್ಷಕ ನಾರಾಯಣ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.